ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 19ನೇ ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರುವಂಥ ದಿನ. ಈ ಪಂಚಮಿಯ ತಿಥಿ ಈ ದಿನ ರಾತ್ರಿ 10 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3 ಗಂಟೆ 27 ನಿಮಿಷದವರೆಗೆ ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಭವ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 56 ನಿಮಿಷದವರೆಗೆ ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಸಂಜೆ 5 ಗಂಟೆ 13 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 46 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 50 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 5 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯವಹಾರಸ್ಥರು ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಬಹುದು. ಅಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿ. ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡುವಂಥ ಪ್ರಯಾಣ ಏನಿದೆ ಅದನ್ನು ಕೂಡ ಈ ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ವ್ಯವಹಾರಗಳು ಅಭಿವೃದ್ಧಿದಾಯಕವಾಗಿರುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 46 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪತಿ ಪತ್ನಿಯರಿಗೆ ಅತ್ಯುತ್ತಮವಾದಂಥ ದಿನ. ಹಾಗಾಗಿ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ, ನಿಮ್ಮ ಪ್ರೀತಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ ತೋರಿಸಲಿಕ್ಕೆ ತುಂಬ ಅನುಕೂಲತೆಗಳಿರುವಂಥ ದಿನ. ಇನ್ನು ಈ ಶುಕ್ರ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ನೃತ್ಯಕ್ಕೆ, ಸಂಗೀತಕ್ಕೆ
ಹಾಗೆ ವಿವಾಹಕ್ಕೆ ಮತ್ತು ಫಲವತ್ತತೆಗೆ ಅಂದರೆ ಸಂತಾನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ, ಸಂತೋಷ ಕೊಡುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗೆ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ತುಂಬ ಅನುಕೂಲ ಇರುವಂಥ ದಿನ ಇದು. ಹಾಗೆ ನಾವು ವಾಸ ಮಾಡುವಂಥ ಮನೆ ಆಗಲಿ, ನಾವು ಪ್ರಯಾಣ ಮಾಡುವಂಥ ವಾಹನ ಆಗಲಿ, ಅಂದರೆ ನಮ್ಮ ಸ್ವಂತ ವಾಹನ, ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ತುಂಬ ಸೌಕರ್ಯದಿಂದ ಇರುವಂಥದ್ದು, ಅಂದರೆ ತುಂಬ ಕಂಫರ್ಟಬಲ್ ಆಗಿರುವಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ಶುಕ್ರನಿಂದ, ಶುಕ್ರ ದೆಸೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳು ಬರುತ್ತೆ. ಹಾಗೆ ಧನಾತ್ಮಕವಾಗಿ ಧನಲಾಭ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಶುಕ್ರವಾರದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಈ ದಿನ ಗುರು ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಎಲ್ಲೂ ಕೂಡ ನಿಮಗೆ ಸೋಲು ಅನ್ನುವಂಥದ್ದು, ಫೇಲ್ಯೂರ್ ಅನ್ನುವಂಥದ್ದು ಇರಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನವೇ ಈ ದಿನ ತುಂಬ ಗಟ್ಟಿಯಾಗಿರುತ್ತೆ. ಹಾಗೆ ಆ ಕೆಲಸಗಳನ್ನು ಮುಂದುವರಿಸಬೇಕು, ಅದರಿಂದ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಹಾಗಾಗಿ ಗುರು ಹೋರಾದಲ್ಲಿ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 1 ನಿಮಿಷದಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 20 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ತುಂಬ ಚೆನ್ನಾಗಿದೆ. ಈ ಶುಕ್ರವಾರದ ದಿನ ಮಾತ್ರ ಶನಿ ಹೋರ ಚೆನ್ನಾಗಿರುವಂಥದ್ದು. ಬೇರೆ ದಿನಗಳಲ್ಲಿ ನಿಮಗೆ ಸ್ವಲ್ಪ ಅಡ್ವರ್ಸ್ ಎಫೆಕ್ಟನ್ನು ತರುವಂಥದ್ದು, ಅನ್ಫೇವರಬಲ್ ಆಗಿರುತ್ತೆ. ಹಾಗಾಗಿ ಈ ದಿನ ಈ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ನಡೆಯುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು ಕೆಲಸ, ಆದರೂ ಕೂಡ ಫಲಿತಾಂಶ ನಿಮಗಾಗಿ ಇರುತ್ತೆ. ಅದರಲ್ಲೂ ಶಾಶ್ವತವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜಡ್ಜ್ಮೆಂಟ್ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಏನಾದರೂ ನಡೀತಾ ಇದ್ದರೆ ಅದು ಕೂಡ ನಿಮಗೆ ಸಂತೋಷ ತರುವಂಥ ಫಲಿತಾಂಶವನ್ನು ತರುತ್ತೆ. ಇನ್ನು ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ಶನಿ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಹಾಗಾಗಿ ವ್ಯಾಪಾರಿ ಚಟುವಟಿಕೆಗಳನ್ನು ಸ್ವಲ್ಪ ಸ್ಪೀಡಪ್ ಮಾಡ್ಕೊಳ್ಳಿ. ಶನಿ ಹೋರಾದಲ್ಲಿ ಈ ದಿನ ಒಳ್ಳೆಯದಾಗತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆ 1 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ಸಮಯ ಚೆನ್ನಾಗಿದೆ. ಅಂದರೆ ನಿಮ್ಮ ಒಂದು ವ್ಯಾಪಾರದ ಪ್ರಕ್ರಿಯೆ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗೆ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಕೂಡ ನೀವು ಈ ಚಂದ್ರ ಹೋರಾದಲ್ಲಿ ಮಾಡಬಹುದು ಈ ದಿನ. ಅದು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ನೀವು ಹೋದ ಕೆಲಸ ಆಗತ್ತೆ, ಅಂದರೆ ನಿಮ್ಮ ಪ್ರಯತ್ನ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಚಂದ್ರ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 54 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 44 ನಿಮಿಷದಿಂದ ಸಂಜೆ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಸೂಟಬಲ್ ಆಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ನೀವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಇನ್ನು ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಾಕಿ ಇದೆ, ಆ ಒಂದು ಕೆಲಸವನ್ನು ನೀವು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದು ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ರವಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ.
ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ. ಈ ದಿನ ಪ್ರಾತಃ ಕಾಲ 4:50 ಬೆಳಿಗ್ಗೆ 5:38 ಇನ್ನು ಮಧ್ಯಾಹ್ನ 12:19 ಮಧ್ಯಾಹ್ನ 1:27 ಇನ್ನು ರಾತ್ರಿ 8:02 ರಾತ್ರಿ 8:53 ರವಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಸಂದರ್ಭದಲ್ಲೇ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳಿಗೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಪಂಚಾಂಗದಲ್ಲಿ ಸಿಕ್ಕತ್ತೆ. ಆದ್ದರಿಂದ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಶುಭ ಸಮಯ ಯಾವುದು ಸಿಕ್ಕತ್ತೆ, ಹಾಗೆ ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಆರಂಭ ಮಾಡೋದ್ರಿಂದ ಉತ್ತಮ ಫಲ ಇದೆ ಆ ಮಾಹಿತಿ ಕೂಡ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಉತ್ತಮ ರೀತಿಯ ಮಾರ್ಗದರ್ಶಕನಾಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಪಂಚಮಿಯ ತಿಥಿ ಇದೆ, ಆಶ್ಲೇಷ ನಕ್ಷತ್ರ ಇದೆ. ಹಾಗಾಗಿ ಯಾರಿಗೆ ಸರ್ಪದೋಷ ಇದೆ, ಯಾರಿಗೆ ಸರ್ಪಶಾಪ ಅನ್ನುವಂಥದ್ದು ಇದೆ, ಅವರು ಈ ದಿನ ನಾಗಪೂಜೆಯನ್ನು ಮಾಡಲಿಕ್ಕೆ ಸರ್ವಶ್ರೇಷ್ಠವಾಗಿರುವಂಥ ದಿನ ಇದು. ಹಾಗಾಗಿ ಯಾರು ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ದೀರಿ, ನಾರಾಯಣ ಬಲಿ ಪೂಜೆ ಮಾಡಿಸಿದ್ದೀರಿ ಅಂಥವರು ವಿಶೇಷವಾಗಿ ಈ ದಿನ ಸರ್ಪಾರಾಧನೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ನಾಳೆ ಷಷ್ಠಿಯ ತಿಥಿ ಇರುವಂಥದ್ದು. ಇಲ್ಲಿ ಷಷ್ಠಿ ಅಂದರೆ ಸುಬ್ರಹ್ಮಣ್ಯನಿಗೆ ಬಹಳ ವಿಶೇಷವಾದಂಥ ದಿನ. ಹಾಗಾಗಿ ನಾಳೆ ಕೂಡ ನೀವು ಸ್ಕಂದನ ಆರಾಧನೆಯನ್ನು ಮಾಡಬೇಕು. ಹಾಗೆ ಸರ್ಪದೋಷ ಪರಿಹಾರಕ್ಕಾಗಿ ಯಾವುದೇ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದಿದ್ರೂ ಕೂಡ ನಾಳೆ ಮಾಡಬಹುದು. ನಾಳೆ ಕೂಡ ಒಳ್ಳೆಯ ದಿನ, ಶುಭ ದಿನ. ಏಕೆಂದರೆ ನಾಳೆಯ ಪ್ರಯತ್ನಗಳು ನಿಮಗೆ ಶಾಶ್ವತವಾದಂಥ ಫಲವನ್ನು ತಂದುಕೊಡುವಂಥ ದಿನ ಆಗಿರುತ್ತೆ. ಹಾಗಾಗಿ ನಾಳೆ ನೀವು ವಿಂಧ್ಯಾವಾಸಿನಿ ಪೂಜೆಯನ್ನು ಮಾಡಿ. ನಾಳೆ ಶೀತಲ ಷಷ್ಠಿ ಇರುತ್ತೆ, ಅರಣ್ಯ ಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ನಾಳೆಯ ದಿನ ಇರುತ್ತೆ. ಹಾಗಾಗಿ ನಾಳೆ ಕೂಡ ದಿನ ಚೆನ್ನಾಗಿದೆ. ಇನ್ನು 21ನೇ ತಾರೀಕು ಭಾನುವಾರ ಸಪ್ತಮಿ ತಿಥಿ ಇರುತ್ತೆ. ಈ ಭಾನುವಾರ ಸಪ್ತಮಿ ಅಂತ ಹೇಳಿದ್ರೆ ಬಹಳ ವಿಶೇಷ ಸೂರ್ಯಾರಾಧನೆಗೆ. ಹಾಗಾಗಿ ಭಾನು ಸಪ್ತಮಿ ಅಂತ ಹೇಳೇನೆ ಕರೆಯುವಂಥದ್ದು. ಇದು ವಿಶೇಷವಾದಂತಹ ದಿನ ಆಗಿರೋದ್ರಿಂದ ಭಾನುವಾರದ ದಿನ ಕೂಡ ನೀವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ತಮವಾದಂಥ ಸಂದರ್ಭ ಇದೆ. ಹಾಗಾಗಿ ಭಾನುವಾರ ಬೆಳಿಗ್ಗೆ ಸೂರ್ಯಾರಾಧನೆಯನ್ನು ಮಾಡಿ, ಸೂರ್ಯ ನಮಸ್ಕಾರಗಳನ್ನು ಮಾಡ್ಕೊಳ್ಳಿ. ಹಾಗೆ ಬಿಳಿಯ ಎಕ್ಕದ ಗಿಡಕ್ಕೆ ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಇದ್ದಂತಹ ಅಡಚಣೆಗಳು ದೂರ ಆಗುತ್ತೆ. ಹಾಗೆ ಯಾರು ಉದ್ಯೋಗ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ, ಒಳ್ಳೆಯ ಸನ್ನಿವೇಶ ನಿಮಗೆ ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ಭಾನುವಾರದ ದಿನ ಸೂರ್ಯನ ಆರಾಧನೆ, ಸೂರ್ಯನಾರಾಯಣ ಸ್ವಾಮಿಯ ಸ್ತೋತ್ರ ಪಠಣ ಬಹಳ ಮುಖ್ಯ. ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಆ ದಿನ ಬೆಳಿಗ್ಗೆ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಯಾರು ಅರ್ಘ್ಯ ಕೊಡಬೇಕು ಅಂತಿದ್ದೀರೋ ಅವರು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯವನ್ನು ಸೂರ್ಯನಿಗೆ ಕೊಡಬೇಕು. ಬೇರೆ ಪಾತ್ರೆಗಳನ್ನು ಉಪಯೋಗಿಸಬೇಡಿ. ಮತ್ತೆ ಸೂರ್ಯನ ಆರಾಧನೆಗೆ ಕೆಂಪು ಹೂಗಳನ್ನು ಮಾತ್ರ ಭಾನುವಾರ ಬಳಸಬೇಕು. ಇದನ್ನು ಕೂಡ ನೀವು ಜ್ಞಾಪಕದಲ್ಲಿಟ್ಕೊಂಡು ಸೂರ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಭಾನುವಾರದ ವೇಳೆಗೆ ಈ ಮೃಗಶಿರ ಮಳೆ ಮುಕ್ತಾಯ ಆಗುತ್ತೆ. ಸೋಮವಾರದಿಂದ ಆರ್ದ್ರ ಮಳೆ ಆರಂಭ ಆಗುತ್ತೆ. ಹಾಗಾಗಿ ರೈತರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಈ ಆರ್ದ್ರ ಮಳೆ ಸೋಮವಾರದಿಂದ ಆರಂಭ ಆಗುವಂಥದ್ದು. ಹಾಗಾಗಿ ರೈತಾಪಿ ವರ್ಗದವರಿಗೆ ಸಂತೋಷ ಕೊಡುವಂತಹ ಸಂದರ್ಭ ಈ ಆರ್ದ್ರ ಮಳೆಯಿಂದ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಕೆಲವು ಜ್ಯೋತಿಷ್ಯಗಳು ಹೇಳಿದಂತಹ ಫಲಗಳು ನಮಗೆ ಸಿಕ್ಕಲ್ಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಕಾಡಬಹುದು. ಏಕೆಂದರೆ ನಾವು ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಇಂತಹ ಒಳ್ಳೆಯ ಯೋಗಗಳಿದೆ, ಈ ಯೋಗಗಳಿಂದ ನಿಮಗೆ ಒಳಿತಾಗತ್ತೆ, ಶುಭ ಆಗುತ್ತೆ, ಲಾಭ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿರ್ತೇವೆ. ಆದರೆ ಅದು ಜೀವನದಲ್ಲಿ ನಡೆದಿರಲ್ಲ. ಅದರಿಂದ ನಿಮಗೆ ಒಂದು ಜಿಜ್ಞಾಸೆ, ಜ್ಯೋತಿಷಿಗಳು ಹೇಳಿರುವಂಥ ಮಾತು ಸತ್ಯವಾ, ಅಥವಾ ಅದು ಸತ್ಯ ಆಗಿದ್ದರೆ ನಮಗೆ ಯಾಕೆ ಅವರು ಹೇಳಿರುವಂಥ ಫಲಗಳು ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಬರುವಂಥದ್ದಿದೆ. ಇದಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ಪರಿಶೀಲನೆ ಮಾಡಿದಾಗ ನಾವು ರಾಜಯೋಗ, ಗಜಕೇಸರಿ ಯೋಗ,
ಮುಂತಾದ ಒಳ್ಳೆಯ ಯೋಗಗಳು ಬರುತ್ತೆ ಮುಂದೆ ಅನ್ನುವಂಥ ವಿಚಾರ ಹೇಳ್ತಾ ಜೀವನ ಸುಖಮಯವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿರ್ತೇವೆ. ಅದು ನಿಮಗೆ ಸಂತೋಷವನ್ನು ತರುತ್ತೆ ಆ ರೀತಿ ಕೇಳಿದಾಗ. ಆದರೆ ನಿಜ ಜೀವನದಲ್ಲಿ ಅದು ಯಾವುದೂ ಕೂಡ ಆಗಿರಲ್ಲ. ಅಂಥ ಸಮಯದಲ್ಲಿ ಜ್ಯೋತಿಷಿಗಳು ಹೇಳಿರುವಂಥ ಮಾತು ಏನೂ ಆಗಲ್ಲ, ಅದರಂತೆ ಆ ಯಾವುದೋ ಘಟನೆಗಳು ಜರುಗಿಲ್ಲ ಅನ್ನುವಂಥ ಅಭಿಪ್ರಾಯ ಕೆಲವರಿಗೆ ಬಹಳ ಬೇಗ ಬರುವಂಥದ್ದಿದೆ. ಇದಕ್ಕೆ ಕಾರಣ ನಿಮ್ಮ ಜನ್ಮ ಕುಂಡಲಿಯನ್ನು ಪರಿಶೀಲನೆ ಮಾಡಿದಾಗ ನಿಮಗೆ ಒಳ್ಳೆಯ ಯೋಗಗಳು ಇರುತ್ತೆ. ಏಕೆಂದರೆ ಆ ಗ್ರಹಗಳ ಸಂಯೋಗ, ಗ್ರಹಗಳು ಇರುವಂಥ ಮನೆ ಅಥವಾ ಅವರ ಉಚ್ಚ ಸ್ಥಾನ, ನೀಚ ಸ್ಥಾನ ಇದುಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ನಿಮಗೆ ಆ ಯೋಗ ಇದೆ ಅನ್ನುವಂಥದ್ದು ಖಾತ್ರಿಯಾಗುತ್ತೆ. ಆದರೆ ನಾವಿರುವ ಸ್ಥಿತಿಗತಿಗಳು ಆಗಲಿ, ನಾವು ಹುಟ್ಟಿರುವಂಥ ವಂಶದಲ್ಲಿ ಇರುವಂಥ ಋಣಗಳೇನಿದೆ, ಆ ಋಣಗಳಿಂದ ನಮಗೆ ಆ ಫಲ ಸಿಕ್ಕಿರಲ್ಲ. ಹಾಗಾಗಿನೇ ನಾವು ಜಾತಕದಲ್ಲಿ ಆ ವ್ಯಕ್ತಿಯ ಋಣಗಳಿಗೆ ಬಹಳ ಮಹತ್ವವನ್ನು ಕೊಡಬೇಕಾಗತ್ತೆ. ಇದು ಜಾತಕದ ಮೇಲೆ ತುಂಬ ಪ್ರಭಾವವನ್ನು ಬೀರುವಂಥದ್ದು ಈ ಋಣಗಳು. ಹಾಗಾಗಿನೇ ನಾವು ಅನುಭವಿಸುವಂಥ ಕಷ್ಟಗಳು ನಾವು ಮಾಡಿರುವಂಥ ಪಾಪಕರ್ಮಗಳಿಂದಲೇ ಆಗಬೇಕು ಅನ್ನುವಂಥದ್ದೇನೂ ಇರಲ್ಲ. ಆದರೆ ನಮ್ಮ ವಂಶದಲ್ಲಿ ಹಿಂದಿನವರು ಯಾರು ಏನೇ ಮಾಡಿದ್ರೂ ಕೂಡ ಅದರ ಫಲವನ್ನು ನಾವು ಕೂಡ ಅನುಭವಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮಗೆ ಪಿತ್ರಾರ್ಜಿತವಾದಂಥ ಆಸ್ತಿ, ನಮ್ಮ ತಾತ ಮುತ್ತಾತ ತಂದೆ ಮಾಡಿರುವಂಥ ಆಸ್ತಿ ನಮಗೆ ಹೇಗೆ ಪಿತ್ರಾರ್ಜಿತವಾಗಿ ಬರುತ್ತೋ, ಹೇಗೆ ಅದು ಸಿಕ್ಕತ್ತೋ, ಅದೇ ರೀತಿ ಅವರು ಮಾಡಿದಂಥ ಪಾಪಕರ್ಮಗಳು, ಪುಣ್ಯಕರ್ಮಗಳು ಕೂಡ ನಮ್ಮನ್ನು ಬೆನ್ನಟ್ಟುತ್ತಾ ಇರುತ್ತೆ. ನಮ್ಮ ಬೆನ್ನ ಹಿಂದೆಯೇ ಆ ಪಾಪಗಳು ಕೂಡ ಇರುವಂಥದ್ದು. ಅಥವಾ ಒಳ್ಳೆಯದನ್ನು ಮಾಡಿದರೆ ಆ ಒಳ್ಳೆಯ ಶ್ರೀರಕ್ಷೆ ನಮ್ಮನ್ನು ಕಾಯ್ತಾ ಇರುತ್ತೆ. ಹಾಗಾಗಿನೇ ಈ ಋಣಗಳೇನಿದೆ ಅದನ್ನು ನಾವು ಮೊದಲು ಹುಡುಕಿ ಅದಕ್ಕೆ ಒಂದು ಪರಿಹಾರವನ್ನು ಮಾಡಿದರೆ ಅದು ಶೀಘ್ರ ಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಳ್ಬೇಕು. ಇಲ್ಲಿ ಋಣಗಳು ಬಹಳಷ್ಟು ಮಟ್ಟಿಗೆ ಇದೆ. ತಮಗೆಲ್ಲ ಗೊತ್ತಿದೆ, ಪಿತೃ ಋಣ ಇದೆ, ದೇವ ಋಣ ಇದೆ, ಮಾತೃ ಋಣ ಇದೆ, ಸ್ತ್ರೀ ಋಣ ಇದೆ, ಸ್ವಋಣ ಇದೆ, ಮಗಳ ಋಣ ಇದೆ, ನಿರ್ದಯಿ ಋಣ ಇರುತ್ತೆ, ಮತ್ತು ಅಜಾತ ಋಣ, ದೈವಿ ಋಣ. ಹೀಗೆ ಜನ್ಮ ಕುಂಡಲಿಯನ್ನು ಪರಿಶೀಲನೆ ಮಾಡಿದಾಗ ನಮಗೆ ಹಲವಾರು ರೀತಿಯ ಋಣಗಳು ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಈ ಋಣಗಳನ್ನೇ ಕೆಲವರು ಶಾಪ ಅಂತ ಹೇಳಿ ಪರಿಗಣಿಸುವಂಥದ್ದು ಕೂಡ ಇದೆ. ಅದರಲ್ಲಿ ಪಿತೃದೋಷವನ್ನೇ ಪಿತೃಶಾಪ ಅಂತ ಹೇಳ್ತಾರೆ, ದೈವ ದೋಷವನ್ನೇ ದೈವ ಶಾಪ ಅಂತ ಹೇಳಿ ಕರೆಯುವಂಥದ್ದು, ಹಾಗೆ ಸರ್ಪದೋಷ, ಸರ್ಪಶಾಪ ಇತ್ಯಾದಿಗಳು ಕೂಡ ಜಾತಕದಲ್ಲಿ ಕಂಡುಬರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಇಂತಹ ಋಣಗಳನ್ನು ಅಥವಾ ಇಂತಹ ಶಾಪಗಳನ್ನು, ಇಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಆಗಾಗ್ಗೆ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ಸಾಮಾನ್ಯವಾಗಿ ನಾವು ಈ ಪರಿಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳನ್ನು ನೀಡಿರ್ತೇವೆ. ಅಂದರೆ ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ನೀವು ವರ್ಷಕ್ಕೆ ಒಮ್ಮೆ ದರ್ಶನ ಮಾಡಿ ಬನ್ನಿ. ಪ್ರತಿನಿತ್ಯ ನೀವು ಕುಲದೇವರ ಆರಾಧನೆಯನ್ನು ಮಾಡ್ತಾ ಇರಿ. ಹಾಗೆ ನಿಮ್ಮ ಒಂದು ದೋಷಕ್ಕೆ ಅನುಸಾರವಾಗಿ ಕೆಲವು ದೇವರ ಆರಾಧನೆಯನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ತಾ ಇರ್ತೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾವು ಸಾಮಾನ್ಯವಾಗಿ ಯಾವುದೇ ಋಣ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ 5 ಪರಿಹಾರಗಳನ್ನು, ಈ 5 ಉಪಾಯಗಳನ್ನು ಅನುಸರಣೆ ಮಾಡಬೇಕು. ಅದರಲ್ಲಿ ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರದಲ್ಲಿ 3 ಭಾಗವನ್ನು ತೆಗೆದಿಟ್ಟು ಬಿಡಬೇಕು. ನಾವು ತಿನ್ನುವ ಮೊದಲೇ ಅದರಲ್ಲಿ 1 ಭಾಗ ನಾಯಿಗೆ, 2 ಭಾಗ ಕಾಗೆಗಳಿಗೆ ಮತ್ತು 3ನೇ ಭಾಗ ಹಸುಗಳಿಗೆ ಅಂತ ಹೇಳಿ ತಿನ್ನಲಿಕ್ಕೆ ಕೊಡಬೇಕು. ನಂತರದಲ್ಲಿ ನಾವು ಊಟವನ್ನು ಆರಂಭ ಮಾಡಬೇಕು. ಹಾಗಾಗಿ ಮೊದಲ 3 ತುತ್ತುಗಳೇನಿದೆ ಅದು ಈ 3 ಪ್ರಾಣಿಗಳಿಗೆ ಹೋಗಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿ ಇರಬೇಕು. ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಇರುತ್ತೆ, ಪ್ರತಿದಿನ ಜಗಳ ಕದನಗಳಿರುತ್ತೆ, ಖರ್ಚು ವೆಚ್ಚಗಳು ಕೂಡ ಅನಾವಶ್ಯಕವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಈ ಹಣದ ವಿಚಾರಕ್ಕೆ, ಸಂಪಾದನೆಯ ವಿಚಾರಕ್ಕೆ ಎಲ್ಲಿ ಜಗಳ ಆಗ್ತಾ ಇದೆ ಅಂಥದ್ರಲ್ಲಿ ಮನೆಯಲ್ಲಿ ತುಂಬ ಅಶಾಂತಿ ಇರುತ್ತೆ, ಅಲ್ಲಿ ಅನಾರೋಗ್ಯಕರವಾದಂಥ ವಾತಾವರಣ ಇರುತ್ತೆ. ಅಂಥವರು ಆಗಾಗ್ಗೆ ಮನೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡಿ ಮನೆ ಮಂದಿ ಎಲ್ಲ ಹಂಚಿಕೊಂಡು ಅದನ್ನು ತಿನ್ನಬೇಕು. ಇದನ್ನು ಮಾಡೋದ್ರಿಂದ ಆ ಮನೆಯಲ್ಲಿನ ವಾತಾವರಣವೇ ಬದಲಾವಣೆ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಮಾನಸಿಕ ಅಶಾಂತಿ ಇರುವಂಥವರು ನೀವು ಮಲಗುವಂಥ ಮಂಚದ ಕೆಳಗೆ ಅದು ತಲೆಯ ಕಡೆ ನೀರು ತುಂಬಿದ ತಂಬಿಗೆಯನ್ನು ರಾತ್ರಿ ಮಲಗುವಾಗ ಇಟ್ಕೊಳ್ಬೇಕು. ಬೆಳಿಗ್ಗೆ ಅದನ್ನು ಗಿಡಗಳಿಗೆ ಹಾಕಬೇಕು ಅನ್ನುವಂಥ ಒಂದು ಪರಿಹಾರ ಇದೆ. ಅದನ್ನು ಕೂಡ ನೀವು ಅನುಸರಣೆ ಮಾಡಬೇಕು. ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳು ಜನಿಸಿದ್ರೆ ಅವರಿಗೆ ಕಿವಿ ಮತ್ತು ಮೂಗನ್ನು ಚುಚ್ಚಿಸಬೇಕು.
ಅದಕ್ಕೆ ಬಂಗಾರದ ಅಥವಾ ಬೆಳ್ಳಿಯ ಆಭರಣಗಳನ್ನು ಧರಿಸಿರಬೇಕು ಅನ್ನುವಂಥದ್ದು ಇದೆ. ಇದರಿಂದ ತಾಯಿ ಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ ಆ ಮನೆಗೆ ಅನ್ನುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇಡಬಾರದು. ಅಂದರೆ ಬಂದೂಕಾಗ್ಲಿ, ಪಿಸ್ತೂಲ್ ಆಗಲಿ, ಈ ನಾಡ ಬಾಂಬ್ಗಳನ್ನು ಇಡುವಂಥದ್ದಾಗಲಿ, ಈ ರೀತಿಯ ವಿನಾಶಕಾರಿ ಆಯುಧಗಳೇನಿದೆ ಅದನ್ನು ಮನೆಯಲ್ಲಿ ಇಡಬಾರದು. ಹಾಗೆ ಬಿಲ್ಲು, ಬಾಣ, ಪಾಶ ಇತ್ಯಾದಿಗಳನ್ನು ಕೂಡ ಮನೆಯಲ್ಲಿ ಇಡಬಾರದು ಅನ್ನುವಂಥದ್ದು ಇದೆ. ಇನ್ನು ಯಾವಾಗಲೂ ಕೂಡ ಹರಿಯುವ ನೀರೇನಿದೆ ಅಲ್ಲಿ ಸಿಹಿ ತಿಂಡಿಯನ್ನು ಪ್ರವಹಿಸ್ತಾ ಇರಬೇಕು. ಅಂದರೆ ಮೀನುಗಳಿಗೆ ಆಹಾರವಾಗಿ ಆ ಸಿಹಿ ತಿಂಡಿಗಳನ್ನು ನದಿಯಲ್ಲಿ, ಅದರಲ್ಲೂ ಹರಿಯುವ ನದಿಯಲ್ಲಿ ಬಿಡಬೇಕು ಅನ್ನುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಒಂದು ಆನೆ, ಅದರಲ್ಲೂ ಬೆಳ್ಳಿಯ ಆನೆಯನ್ನು ಇಡೋದ್ರಿಂದ ಆ ಮನೆಗೆ ಶ್ರೀರಕ್ಷೆ ಇದ್ದಂತೆ. ಆನೆ ಲಕ್ಷ್ಮಿಯ ಬಳಿಯೇ ಸದಾ ಇರುವಂಥದ್ದು. ಹಾಗಾಗಿ ಯಾರ ಮನೆಯಲ್ಲಿ ಆನೆ ಇರುತ್ತೆ ಆ ಆನೆಯ ಬಳಿಯಲ್ಲಿ ಲಕ್ಷ್ಮಿ ಇರ್ತಾಳೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ಬೆಳ್ಳಿಯ ಗಜರಾಜನನ್ನು ಮನೆಯಲ್ಲಿ ಇಟ್ಟು ನಿತ್ಯ ಪೂಜೆ ಮಾಡಬೇಕು. ಇನ್ನು ಕೆಲವರು ಕೆಂಪು ವಸ್ತ್ರವನ್ನು, ಕೆಂಪು ರುಮಾಲನ್ನು ಹತ್ತಿರ ಇಟ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಜೇಬಿನಲ್ಲಾಗಲಿ, ನಿಮ್ಮ ಪರ್ಸಿನಲ್ಲಾಗಲಿ ಒಂದು ಕೆಂಪು ಕರವಸ್ತ್ರವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ನಿಮ್ಮ ದೇವರ ಕೋಣೆಯಲ್ಲೂ ಕೂಡ ಒಂದು ಕೆಂಪು ರವಿಕೆಯ ಕಣವನ್ನು ತ್ರಿಭುಜಾಕಾರದಲ್ಲಿ ಮಡಿಸಿ ಅದನ್ನು ದೇವರ ಹಿಂಬದಿಯಲ್ಲೋ ಅಥವಾ ಅದನ್ನು ಪಕ್ಕದಲ್ಲೋ ಇಡುವಂಥದ್ದು ತುಂಬ ಉತ್ತಮ. ಇನ್ನು ಈ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ನೀವು ಗೋದಾನವನ್ನ ಮಾಡುವಂಥದ್ದು, ಗೋವುಗಳಿಗೆ ಹಸಿರು ಮೇವನ್ನು ತಿನ್ನಿಸುವಂಥದ್ದನ್ನ ಮಾಡಬೇಕು. ಜೊತೆಗೆ ಈ ಶನಿ ದೋಷ ಏನಾದರೂ ಇದ್ದು ಪದೇ ಪದೇ ಅಪಘಾತ ಆಗ್ತಾ ಇರುತ್ತೆ, ಪದೇ ಪದೇ ಎಡವಿ ಬೀಳುವಂಥದ್ದಾಗತ್ತೆ, ಕಾಲು ಜಾರಿ ಬೀಳುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಂಥವರು ಎಳ್ಳೆಣ್ಣೆಯನ್ನ ಹಾಕಿದಂತಹ ಪಾತ್ರೆಯಲ್ಲಿ ತಮ್ಮ ಮುಖ ದರ್ಶನ ಮಾಡಿಕೊಂಡು, ಇದನ್ನೇ ಛಾಯಾ ಪಾತ್ರೆ ಅಂತ ಹೇಳ್ತಾರೆ, ಅದನ್ನ ದಕ್ಷಿಣ ಸಹಿತ ದಾನವಾಗಿ ಕೊಡ್ತಾ ಇರಬೇಕು. ಇನ್ನು ರಾಹುವಿನ ದೋಷ ಇರುವಂಥವರು ಮೂಲಂಗಿಯನ್ನ ಮತ್ತೆ ಇದ್ದಿಲನ್ನ ನೀರಿನಲ್ಲಿ ಹರಿಯ ಬಿಡುವಂಥದ್ದು ತುಂಬಾ ಸೂಕ್ತ. ಇನ್ನು ವಿಶೇಷವಾಗಿ ಕೇತು ದೋಷ ಇರುವಂಥವರು ಕರಿ ನಾಯಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಕೂಡ ಅವರಿಗೆ ಈ ಕೇತು ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮನೆಯಲ್ಲಿ ಈ ಶನಿ, ರಾಹು, ಕೇತು ಮತ್ತೆ ಕುಜ ಇವರಿಂದ ಹೆಚ್ಚಿನ ಅಸ್ತವ್ಯಸ್ತತೆಗಳು ಉಂಟಾಗ್ತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ನಮಗೆ ಜಾತಕದಲ್ಲಿ ಯೋಗಗಳಿದ್ರೂ ಕೂಡ ಅದರ ಫಲ ಸಿಕ್ಕದೇ ಇರೋದಕ್ಕೆ ನಮ್ಮ ಭಾಗ್ಯ ಮತ್ತೆ ನಮ್ಮ ಕರ್ಮ ಇವೆರಡೂ ಕೂಡ ಕಾರಣವಾಗುತ್ತೆ. ಹಾಗಾಗಿ ಈ ಭಾಗ್ಯ ಮತ್ತೆ ಕರ್ಮ ಏನಿದೆ ಇದೆರಡೂ ಜೋಡಿ ಜೋಡಿಯಾಗಿ ಹೋಗುವಂಥದ್ದು. ಕರ್ಮ ಮಾಡೋದಕ್ಕೆ ಬುದ್ಧಿಯ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಅದು ತಮಗೂ ಕೂಡ ಗೊತ್ತಿದೆ. ಇದು ಒಳ್ಳೆಯ ಬುದ್ಧಿ. ಈ ಒಳ್ಳೆಯ ಬುದ್ಧಿ ಹೇಗೆ ಬರುತ್ತೆ? ಒಳ್ಳೆಯ ಕರ್ಮದಿಂದ ಬರುತ್ತೆ. ಹಾಗಾಗಿ ಒಳ್ಳೆಯ ಕರ್ಮಗಳನ್ನು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಮಗೆ ಒಳ್ಳೆಯ ಬುದ್ಧಿ ಬರುತ್ತೆ. ಒಳ್ಳೆಯ ಬುದ್ಧಿ ಬಂದಾಗ ನಮಗೆ ಭಾಗ್ಯ ಲಭಿಸುತ್ತೆ ಅನ್ನುವಂಥ ಒಂದು ಲಾಜಿಕ್ಕನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಏನಾದರೂ ಕೆಡುಕಾಗತ್ತೆ, ಕೆಟ್ಟದ್ದು ಬರುತ್ತೆ ಅಂತ ಹೇಳಿದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂಥ ಒಂದು ಮಾತು. ಇಲ್ಲಿ ಬುದ್ಧಿಗೆ ಮಂಕು ಹಿಡಿದು ಅವರು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅನ್ನುವಂಥ ವಿಚಾರ. ಹಾಗಾಗಿನೇ ಅಂಥ ಒಂದು ಬುದ್ಧಿಯನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂದರೆ ಸತ್ಕರ್ಮಗಳಿಂದ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹಿಂದಿನ ಜನ್ಮದ ಮತ್ತು ಈಗಿನ ಕರ್ಮದ ಫಲವೇ ನಮಗೆ ಭಾಗ್ಯ ರೂಪದಲ್ಲಿ ಬರುವಂಥದ್ದು. ಒಬ್ಬನಿಗೆ ಈ ಸಮಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ತೊಂದರೆಗಳನ್ನು ಒಳ್ಳೆಯ ಕಾರ್ಯಗಳಿಂದ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಹಿಂದಿನ ಜನ್ಮದ ಈ ಸಂಚಿತ ಕರ್ಮದ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇದರಿಂದ ನಾವು ಹಿಂದಿನ ಜನ್ಮದ ಕೆಟ್ಟ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇಲ್ಲ ಶಮನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಭಾಗ್ಯ ಮತ್ತು ಕರ್ಮ ಜೊತೆ ಜೊತೆಯಾಗಿಯೇ ಕೆಲಸ ಮಾಡುವಂಥದ್ದು. ಹಾಗಾಗಿನೇ ಮನುಷ್ಯ ತನ್ನ ಕರ್ಮವನ್ನು ಪರಿವರ್ತನೆ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅದಕ್ಕಾಗಿಯೇ ಹಿರಿಯರು ಹೇಳುವಂಥದ್ದು, ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಸ್ಮರಣೆಯನ್ನು ಮಾಡು, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ದಿನಚರಿಯನ್ನು ಆರಂಭ ಮಾಡು ಅನ್ನುವಂಥ ವಿಚಾರ. ಜೊತೆಗೆ ಸತ್ಕರ್ಮಗಳನ್ನು ಮಾಡಬೇಕು. ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇರಬೇಕು. ಹಾಗಾಗಿ ಹೋಮ ಹವನಾದಿಗಳನ್ನು ಮಾಡಿಸ್ಬೇಕು. ಸತ್ಯನಾರಾಯಣ ಪೂಜೆಯಂತಹ ಪೂಜಾದಿಗಳನ್ನು ಮನೆಯಲ್ಲಿ ಮಾಡಿಸ್ತಾ ಇರಬೇಕು. ಇದರಿಂದ ಆ ಮನೆಯಲ್ಲಿ ಒಂದು ಧನಾತ್ಮಕವಾದಂಥ ಶಕ್ತಿ ಪಸರಿಸುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಮನೆಗೆ ಬರುತ್ತೆ. ಹಾಗಾಗಿ ಪ್ರತಿನಿತ್ಯ ದೇವರ ಪೂಜೆ, ದೇವರ ನಾಮಸ್ಮರಣೆ ಮಾಡುವಂಥದ್ದು, ಹಾಗೆ ಕುಲದೇವರು, ಮನೆ ದೇವರನ್ನ ದರ್ಶನ ಮಾಡಿ ಬರುವಂಥದ್ದು, ಹಾಗೆ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ, ರಥೋತ್ಸವ ಇತ್ಯಾದಿ
ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನ ಮಾಡುವಂಥದ್ದು. ಕೆಲವರು ಹಣದ ಸೇವೆಯನ್ನ ಮಾಡ್ತಾರೆ, ಕೆಲವರು ಆ ಒಂದು ಪೂಜಾ ಕೆಲಸಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತಂದು ಕೊಡುವಂಥದ್ದು, ಅದನ್ನೇ ಅಣಿಯಾಗಿ ಅಲಂಕಾರ ಮಾಡುವಂಥದ್ದು, ಇತ್ಯಾದಿ ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಯಾವುದಾದ್ರೂ ಒಂದು ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರದಿಂದ ನಮಗೆ ಬಂದಿರುವಂಥ ಈ ಕರ್ಮಗಳೇನಿದೆ, ಋಣಗಳೇನಿದೆ ಅಥವಾ ಶಾಪಗಳೇನಿದೆ, ಇದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಜೊತೆಗೆ ಕಾಲ ಕಾಲಕ್ಕೆ ದಾನ ಧರ್ಮಾದಿಗಳನ್ನ ಮಾಡಬೇಕು. ಹಾಗೆ ಬಂಧು ಮಿತ್ರರನ್ನ ಕರೆಯಿಸಿ ಅವರಿಗೆ ಅನ್ನದಾನವನ್ನ ಮಾಡಬೇಕು, ಭೋಜನದ ವ್ಯವಸ್ಥೆಯನ್ನ ಮಾಡಬೇಕು. ಕೈಲಾದ ಮಟ್ಟಿಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥದ್ದು, ನೀರನ್ನು ಒದಗಿಸುವಂಥದ್ದು, ಇದೆಲ್ಲ ಧರ್ಮ ಕಾರ್ಯಗಳು. ಹಾಗಾಗಿನೇ ನಮ್ಮ ಕೆಟ್ಟ ಆಲೋಚನೆಗಳನ್ನಾಗ್ಲಿ ಅಥವಾ ನಮ್ಮ ಕೆಟ್ಟ ಪ್ರಭಾವಗಳನ್ನಾಗ್ಲಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ರೀತಿಯ ಸೇವೆಗಳನ್ನ ಮಾಡ್ತಾ ಇರಬೇಕು ಅನ್ನುವಂಥ ವಿಚಾರ ಇದೆ. ಧರ್ಮಶಾಸ್ತ್ರಗಳು ಕೂಡ ಇದನ್ನೇ ಹೇಳುವಂಥದ್ದು. ಹಾಗಾಗಿ ನಾವು ಸೇವಿಸುವಂಥ ಆಹಾರದಿಂದ ಹಿಡಿದು ನಮ್ಮ ಆಲೋಚನೆಯವರೆಗೂ ಕೂಡ ಧನಾತ್ಮಕವಾದಂಥ ಭಾವ ಇದ್ರೆ ನಮ್ಮಲ್ಲಿ ಇರುವಂಥ ಈ ಸಂಚಿತ ಕರ್ಮಗಳೇನಿದೆ, ಪಾಪ ಕರ್ಮಗಳೇನಿದೆ, ದೋಷಗಳು, ಶಾಪಗಳು, ಇದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ನಿಮಗೂ ಕೂಡ ಅರಿವಿದೆ. ಆದರೆ ಅದನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ನಂಬಿಕೆಯನ್ನ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಬಗ್ಗೆ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ನಿಮಗೆ ಯಾವುದು ಸರಿ ಅನ್ಸತ್ತೆ, ಪಿತ್ರಾರ್ಜಿತವಾಗಿ ಬಂದಿರುವಂಥ ಈ ದೋಷಗಳನ್ನ, ಋಣಗಳನ್ನ ಹೇಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಧನಾತ್ಮಕವಾದಂಥ ಚಿಂತನೆಯನ್ನ ನಡೆಸಿ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ, ತನ್ಮೂಲಕ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿನ ಮಧ್ಯಮ ಫಲಗಳನ್ನು ಅನುಭವಿಸುವಂಥ ದಿನ. ಅದರಲ್ಲೂ ಈ ದಿನ ರಚನಾತ್ಮಕವಾದಂಥ ಚಟುವಟಿಕೆಗಳೇನೋ ಆಗತ್ತೆ. ಕೆಲಸದ ಆರಂಭ ಚೆನ್ನಾಗಿದೆ, ಆದರೆ ಬಿಡುವಿಲ್ಲದಂತಹ ದಿನ. ಕೆಲಸಗಳ ಒತ್ತಡ ಜಾಸ್ತಿ ಆಗುತ್ತೆ. ಒಂದಾದರ ಮೇಲೆ ಒಂದು ಕೆಲಸವನ್ನು ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುವಂಥದ್ದಿದೆ. ಇನ್ನು ಈ ಕೆಲಸಗಳಲ್ಲಿ ಬರುವಂತಹ ಸಮಸ್ಯೆಗಳೇನಿದೆ ಅದು ಕೂಡ ನಿಮ್ಮನ್ನು ವಿಚಲಿತರನ್ನಾಗಿಸುವಂಥದ್ದು. ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು, ಅದಕ್ಕೆ ವಿವೇಚನೆ ಬೇಕು ಅನ್ನುವಂಥ ವಿಚಾರ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ನಿಮ್ಮ ಶಕ್ತಿ, ಸಾಮರ್ಥ್ಯ, ಆತ್ಮವಿಶ್ವಾಸದಿಂದಲೇ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಬುದ್ಧಿಶಕ್ತಿಯ ಅವಶ್ಯಕತೆ ಇದೆ ಅನ್ನುವಂಥದ್ದರ ಅರಿವು ಈ ದಿನ ನಿಮಗೆ ಬರುವಂಥದ್ದು ಇದೆ. ಇನ್ನು ಈ ದಿನ ಕೆಲವು ಕೆಲಸಗಳು ಸ್ಥಗಿತ ಆಗೋದ್ರಿಂದ ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ಕೂಡ ನೀವು ಹುಡುಕಬೇಕಾಗತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಮುಂದಿನ ವ್ಯಾಸಂಗ, ಓದಿನ ಬಗ್ಗೆ ಈ ದಿನ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಇದೆ. ಇದು ಅನಿಶ್ಚಿತತೆ, ಒಂದು ರೀತಿಯಲ್ಲಿ ನಿಮಗೆ ಡೆಫಿನೆಟ್ ಆಗಿ ಇಂಥದ್ದೇ ಆಗತ್ತೆ ಅನ್ನುವಂಥದ್ರ ಬಗ್ಗೆ ತುಂಬ ಜಿಜ್ಞಾಸೆ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಮನಸ್ಸೂ ಕೂಡ ಚಂಚಲವಾಗಿರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿರ್ದಿಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಯಾವುದೇ ಒಂದು ತಂಟೆ ತಕರಾರುಗಳಿದ್ರೆ, ಸಮಸ್ಯೆಗಳಿದ್ರೆ ಅಲ್ಲಿ ಕಾನೂನಿನ ವಿಚಾರಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದಷ್ಟು ಅದನ್ನು ನೀವು ಹೊಂದಾಣಿಕೆಯ ಮೂಲಕ ಅಥವಾ ರಾಜಿ ಮಾಡಿಕೊಳ್ಳುವುದರ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕಾನೂನಿನ ವಿಚಾರಕ್ಕೆ ಈ ದಿನ ತಲೆ ಹಾಕಬೇಡಿ. ಇನ್ನು ಈ ದಿನ ನೀವು ಅನುಭವಿ ವ್ಯಕ್ತಿಯೊಬ್ಬರಿಂದ ಒಂದು ಒಳ್ಳೆಯ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಬಹಳ ದಿನಗಳಿಂದ ಇದ್ದಂಥ ಒಂದು ಸಮಸ್ಯೆಗೆ ಪರಿಹಾರ ಅಲ್ಲಿ ಸಿಕ್ಕತ್ತೆ. ಆದರೆ ಆ ವ್ಯಕ್ತಿಯಲ್ಲಿ ನೀವು ನಂಬಿಕೆ ಇದ್ದಾಗ ಆ ಪರಿಹಾರವನ್ನು, ಸಲಹೆಯನ್ನು ನೀವು ಅನುಸರಣೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಾಭಿಮಾನ ಹೆಚ್ಚಾಗಿರೋದ್ರಿಂದ ನಿಮ್ಮ ಅಹಂ ಕೂಡ ಈ ದಿನ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗೇ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಅನುಸರಣೆ, ಅನುಸಂಧಾನ, ಹೊಂದಾಣಿಕೆ ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ಕಡಿಮೆ ಇರುತ್ತೆ. ಇದು ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ಹಾಗಾಗಿ ಅಹಮ್ಮನ್ನು ಬಿಟ್ಟು ಎಲ್ಲರ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ.
ಅದರಲ್ಲೂ ಈ ದಿನ ಭಾವನಾತ್ಮಕವಾಗಿ ತುಂಬ ಬಲಯುತವಾಗಿರುವಂಥ ದಿನ. ಅಂದರೆ ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರೋ ಆ ಭಾವನೆಗಳಿಗೆ ಸ್ಪಷ್ಟೀಕರಣ ನೀಡ್ತೀರಿ. ಸ್ಪಷ್ಟವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿವಾರಣೆ ಮಾಡಿಕೊಳ್ಳುವಂಥದ್ದು ಇದೆ. ಯಾಕೆಂದರೆ ನಿಮಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ. ಇದರಿಂದ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಲ್ಲೂ ಒಡವೆ ವಸ್ತ್ರಗಳ ಮೇಲೆ ಆಗ್ಬೋದು, ಇಲ್ಲ ಈ ಔಷಧೋಪಚಾರಗಳ ಮೇಲೆ ಹಣ ಸ್ವಲ್ಪ ಖರ್ಚಾಗುವಂಥದ್ದು ಇರುತ್ತೆ. ಆದರೆ ಈ ಖರ್ಚು ನಿಮಗೇನು ಅಷ್ಟೊಂದು ಹೊರೆ ಅನಿಸಲ್ಲ. ಯಾಕೆಂದರೆ ಖುಷಿಯಿಂದ ಸಂತೋಷದಿಂದ ಮಾಡುವಂಥ ಖರ್ಚದು. ಇನ್ನು ಈ ದಿನ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡಲಿಕ್ಕೆ ಮನಸ್ಸು ಸಿದ್ಧತೆಯಲ್ಲಿ ಇರುವಂಥದ್ದು. ಹಾಗಾಗಿ ನೀವು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ಯೋಚನೆಯಲ್ಲಿ ಇರ್ತೀರಿ. ಆಲೋಚನೆ ಚೆನ್ನಾಗಿದೆ, ಯೋಜನೆಗಳು ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಒಂದು ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ. ಹಾಗಾಗಿ ಸಂಕಲ್ಪ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಉತ್ತಮವಾದಂಥ ಒಂದು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಆದರೆ ಯಾರು ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾರೆ ಅಂಥವರಿಂದ ಈ ದಿನ ನೀವು ಸ್ವಲ್ಪ ದೂರ ಇರಬೇಕು. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತಿನಿಂದ ಎಷ್ಟೋ ಪ್ರಯೋಜನಗಳಾಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಮುಂದಿನ ಯೋಜನೆಗಳಿಗೆ ಬೇಕಾದಂತಹ ಒಂದು MOU ಏನಿದೆ ಅದು ನಿಮ್ಮ ಮಾತಿನಿಂದಲೇ ಆಗುವಂಥದ್ದು. ಹಾಗಾಗಿ ಆ ತಿಳುವಳಿಕೆ, ಆ ಪಾರ್ಟ್ನರ್ಶಿಪ್ಪಲ್ಲಿ ಆಗುವಂಥ ವಿದ್ಯಮಾನಗಳು ಇವೆಲ್ಲವನ್ನು ಕೂಡ ನಿಮ್ಮ ಮಾತಿನಿಂದ ನಿಯಂತ್ರಣ ಮಾಡ್ಕೊಳ್ತೀರಿ. ಹಾಗಾಗಿ ಮನೆಯಲ್ಲೂ ಕೂಡ ನಿಮ್ಮ ಮಾತು ನಡೆಯುತ್ತೆ. ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಒಟ್ಟಾರೆ ಈ ದಿನ ನಿಮ್ಮ ದಿನ. ಎಲ್ಲ ವಿಚಾರಗಳು ಕೂಡ ನಿಮ್ಮ ಅಧೀನದಲ್ಲೇ ಇರುವಂಥದ್ದು, ಖುಷಿಯನ್ನು ಕೊಡುವಂಥದ್ದು. ಆದರೆ ಈ ದಿನ ಮಾತ್ರ ಈ ಸಮಯ ಪ್ರಜ್ಞೆ ಏನಿದೆ, ಈ ಟೈಮ್ ಸೆನ್ಸ್, ಇದನ್ನು ಮಾತ್ರ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವಾಕ್ಸ್ಥಾನ, ಹಾಗೆ ಕುಟುಂಬ ಸ್ಥಾನ ಕೂಡ, ಈ 2ನೇ ಮನೆ. ಹಾಗಾಗಿ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಧ್ಯಮ ಫಲ ಸಿಕ್ಕುವಂಥ ಸಂದರ್ಭ. ಹಾಗೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಂದು ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಜೊತೆಗೆ ಅಲ್ಲಿ ಸಂಪನ್ಮೂಲಗಳು ಕೂಡ ನಿಮಗೆ ಸರಿಯಾದ ಸಮಯಕ್ಕೆ ಸಿಕ್ಕಲ್ಲ. ಹಾಗಾಗಿ ಕೆಲಸಗಳ ಬಗ್ಗೆನೇ ನಿಮಗೆ ನಿರಾಸಕ್ತಿ ಮೂಡುವಂಥದ್ದು ಇರುತ್ತೆ. ಇನ್ನು ಈ ದಿನ ಕೆಲಸದ ನಿಮಿತ್ತವಾಗಿ ಸ್ವಲ್ಪ ದೂರದ ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ದೊಡ್ಡ ಬದಲಾವಣೆ ಆಗಬೇಕು ಅನ್ನುವಂಥ ಆಲೋಚನೆ ಇದ್ದರೆ, ಇರುವಂಥ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ಇದ್ದರೆ, ಈ ದಿನ ನೀವು ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಡಬಹುದು. ಅದನ್ನು ಒಂದು ಅಂತಿಮ ಅಂತ ಹೇಳೇ ಪರಿಗಣಿಸಬಹುದು. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟ ಆದರೂ ಕೂಡ ಅಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಅದರಲ್ಲಿ ಯಶಸ್ವಿ ಆಗ್ತೀರಿ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಹಣದ ವಿಚಾರ ಇದು, ಸ್ವಲ್ಪ ಜಾಗ್ರತೆ. ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥದ್ದಾಗತ್ತೆ. ಏಕೆಂದರೆ ಅತಿಯಾದ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಆ ನಿರೀಕ್ಷೆ ಈ ದಿನ ಫಲಿಸಲ್ಲ. ಹಾಗಾಗಿನೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ಒಂದು ಬ್ಲ್ಯಾಕ್ ಮೇಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾರನ್ನೂ ಕೂಡ ಈ ದಿನ ಅತಿಯಾಗಿ ಆಶ್ರಯಿಸಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸುವಂಥ ಜವಾಬ್ದಾರಿ ಇದೆ. ಅವರಿಗೆ ಅವರ ಮುಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ನೀಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಈ ದಿನ. ಹಾಗಾಗಿ ಆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಅದರಲ್ಲೂ ಗುರುವಿನ ಜೊತೆಯಲ್ಲಿ ಚಂದ್ರ, ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ. ಹಾಗಾಗಿ ನಿಮಗೆ ವಿಶೇಷವಾದಂಥ ಭಾಗ್ಯೋದಯ ಉಂಟಾಗುವಂಥ ಸಂದರ್ಭ. ಒಂದಲ್ಲ 2-3 ಮೂಲಗಳಿಂದ ಹಣ ಈ ದಿನ ಸಿಕ್ಕತ್ತೆ. ಬರಬೇಕಾದಂಥ ಹಣ ಬರುತ್ತೆ. ಹಾಗೆ ಸ್ಥಿರಾಸ್ತಿ, ಪಿತ್ರಾರ್ಜಿತವಾದಂತಹ ಆಸ್ತಿ ಇತ್ಯಾದಿಗಳಲ್ಲಿ ನಿಮಗೆ ಇದ್ದಂತಹ ಸಮಸ್ಯೆಗಳು ಈ ದಿನ ಸ್ವಲ್ಪ ಪರಿಹಾರದ ಹಂತವನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದೆಲ್ಲದಕ್ಕೂ ಕೂಡ ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ಸಕಾಲದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದರಿಂದ ನಿಮಗೆ ಉತ್ತಮ ಅವಕಾಶಗಳು ಕೂಡ ಸಿಕ್ಕತ್ತೆ. ಇದು ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುವಂಥ ವಿಚಾರ ಕೂಡ ಈ ದಿನ ಇರುವಂಥದ್ದು. ಹಾಗಾಗಿ ನಿಮಗೆ ಮನಸ್ಸಿಗೆ ಸಂತೋಷ, ಮನರಂಜನೆ ಸಿಕ್ಕುವಂಥದ್ದು. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ವೈವಾಹಿಕ ಜೀವನದಲ್ಲಿ ನಿಮಗೆ ಈ ದಿನ ಒಂದು ಮರೆಯಲಾಗದಂತಹ ಸನ್ನಿವೇಶ ಕೂಡ ಒದಗಿ ಬರುತ್ತೆ. ಖುಷಿಯಾಗಿರ್ತೀರಿ. ಆದರೆ ಈ ದಿನ ಕಾನೂನಿನ ವಿಚಾರದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಚಿಂತೆ ಮೂಡುವಂಥದ್ದು ಇದೆ. ಹಾಗಾಗಿ ಈ ಶಿವಪೂಜೆಯಲ್ಲಿ ಕರಡಿಯನ್ನು ಬಿಟ್ಟಂತಾಯಿತು, ಅಥವಾ ಕೆಲವರು ಹೇಳೋ ಹಾಗೆ ಶಿವಪೂಜೆಯಲ್ಲಿ ಕರಡಿಗೆಯನ್ನು ಮರೆತಂತಾಯಿತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಸ್ವಲ್ಪ ರಸಭಂಗ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯಕ್ಕಾಗಿ ಈ ದಿನ ಕೋರುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ನೀವು ಬಯಸುವಂಥ ಒಂದು ಸಹಾಯ ಸಹಕಾರಗಳು ನಿಮ್ಮ ಸ್ನೇಹಿತರಿಂದ ಸಿಕ್ಕತ್ತೆ. ಆದರೆ ಅದನ್ನು ಒಂದು ಮಿತಿ ಒಳಗೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಗಳು ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಈ ದಿನ ಸ್ತ್ರೀ ವರ್ಗದವರಿಗೆ ಸ್ವಲ್ಪ ಒತ್ತಡಗಳಿರುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಸ್ವಲ್ಪ ತಾಳ್ಮೆ ಇರಲಿ ಈ ದಿನ. ಇನ್ನು ಸರ್ವಜ್ಞ ಹೇಳಿದ್ದನಲ್ಲ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳಿ. ಹಾಗಾಗಿ ಈ ದಿನ ಸುಭಿಕ್ಷವಾಗಿದೆ. ಸ್ವಲ್ಪ ದಾನ ಧರ್ಮಾದಿಗಳ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಏಕೆಂದರೆ 12ರಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಬೆಳಗಿನ ಸಮಯ ಏನಿದೆ ನಿಮಗೆ ಸ್ವಲ್ಪ ಒತ್ತಡದ ಸಮಯ. ಅದರಲ್ಲೂ ಈ ದಿನ ಕಾಳಜಿ ಕಳಕಳಿ ತುಂಬ ಇದೆ. ಆದರೆ ಅದಕ್ಕೆ ಅವಕಾಶ ಇಲ್ಲ. ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸಕ್ಕೂ ಕೂಡ ಬೆಲೆ ಇಲ್ಲ, ನಿಮ್ಮ ಮಾತಿಗೆ ಮೌಲ್ಯ ಇಲ್ಲ. ಅಂತಹ ರೀತಿಯಲ್ಲಿ ಈ ದಿನ ನೀವು ಏಕಾಂಗಿಯಾಗಿ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಳುವಂಥವರೇ ಇಲ್ಲ. ಹಾಗಾಗಿ ನೀವೇ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಮಾನಸಿಕ ನೋವು, ಯಾತನೆ ಅನುಭವಿಸುವಂಥದ್ದು, ಕೆಲವೊಮ್ಮೆ ಜಿಗುಪ್ಸೆಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಅತಿಯಾಗಿ ನೀವು ವಿಶೇಷ ಅರ್ಥವನ್ನು ಕೆಲವು ವ್ಯಕ್ತಿಗಳಿಗೆ ಕೊಡ್ತೀರಿ, ಕೆಲವು ಕೆಲಸಗಳಿಗೆ ಕೊಡ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಯಾತನೆಯನ್ನು ತರುವಂಥದ್ದು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಆಗ ಮಾತ್ರ ನಿಮಗೆ ಕೇಡು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿಯೂ ಕೂಡ ಸಮತೋಲನದಲ್ಲಿ ಇರುತ್ತೆ. ಹಾಗೆ ಸ್ತ್ರೀ ವರ್ಗದವರಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾದಂಥ ಸನ್ನಿವೇಶಗಳಿಲ್ಲ. ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲವರಿಗೆ ಹಣಕಾಸಿನ ಸಮಸ್ಯೆ ಕಾಡಬಹುದು. ಹಾಗಾಗಿ ಈ ದಿನ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರಲಿ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯಶಸ್ಸು ಸಿಕ್ಕುವಂಥ ಸಾಧ್ಯತೆ ಈ ದಿನ ಇದೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಆದರೆ ನಿಮ್ಮನ್ನು ಸುತ್ತುವರಿದಿರುವಂತಹ ಈ ಸ್ನೇಹಿತರು ಯಾರಿದ್ದಾರೆ ಅವರಿಂದ ಸ್ವಲ್ಪ ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಹಿತಶತ್ರುಗಳು ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಅಡ್ಡಿಪಡಿಸುವಂಥವರು, ಹಾಗೆ ನಿಮ್ಮಿಂದ ಒಂದು ಬಲವಾದ ತಪ್ಪನ್ನು ಮಾಡಿಸುವಂಥವರು, ಒತ್ತಡ ತಂದು ಒತ್ತಾಯಪೂರ್ವಕವಾಗಿ ನೀವು ತಪ್ಪು ಮಾಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಈ ದಿನ ಆಸಕ್ತಿದಾಯಕವಾಗಿರುವಂಥ ದಿನ, ಲಾಭದಾಯಕವಾದಂಥ ದಿನ ವ್ಯಾಪಾರಸ್ಥರಿಗೆ. ಏಕೆಂದರೆ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಪ್ರಗತಿ ಇದೆ, ನಿಮ್ಮ ಬುದ್ಧಿ ಬಹಳ ಶಾರ್ಪ್ ಆಗಿದೆ, ಈ ದಿನ ಅನುಭವ ಚೆನ್ನಾಗಿದೆ. ಅದಕ್ಕಾಗಿಯೇ ಎಲ್ಲಿ ಸೋಲಾಗುತ್ತೆ, ಎಲ್ಲಿ ನಿಮಗೆ ಮೋಸ ಆಗುತ್ತೆ ಮೊದಲೇ ಗ್ರಹಿಸುವಂಥ ಒಂದು ಗ್ರಹಿಕೆ ಚೆನ್ನಾಗಿರುತ್ತೆ ಈ ದಿನ. ಅದಕ್ಕಾಗಿಯೇ ಲೆಕ್ಕಾಚಾರದಂತೆಯೇ ಈ ದಿನ ನಡೀತೀರಿ. ಹಾಗೆ ನಿಮ್ಮ ಒಂದು ಪ್ರಯತ್ನದಂತೆ ಫಲ ನಿಮಗೆ ಸಿಕ್ಕತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ದಾನ ಧರ್ಮಾದಿ ವಿಚಾರಗಳಲ್ಲಾಗಲಿ, ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಾಗಲಿ ಈ ದಿನ ನಿಮಗೆ ತುಂಬ ಸಂತೋಷ ಇರುತ್ತೆ. ಏಕೆಂದರೆ ಈ ದಿನ ಯಾರಿಗೆ ಅಗತ್ಯ ಇದೆ ಅಂಥವರ ಸಹಾಯಕ್ಕೆ ಈ ದಿನ ನೀವು ಧಾವಿಸ್ತೀರಿ. ಇದು ಉತ್ತಮವಾದಂತಹ ಒಂದು ಸ್ವಭಾವ. ಹಾಗೆ ಈ ದಿನ ವ್ಯವಹಾರದಲ್ಲಿ ಆದಾಯ ಉತ್ತಮವಾಗಿರುತ್ತೆ. ಬರಬೇಕಾದಂಥ ಹಣ ಕೂಡ ಬರುವಂಥದ್ದು ಇದೆ. ಆದರೆ ಈ ಹಣ ಹೂಡಿಕೆ ವಿಚಾರ ಏನಿದೆ ಅದರಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯ ಅವಶ್ಯಕತೆ ಇದೆ. ಒಂದಲ್ಲ 2 ಸಲ ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಬಂಧು ಬಳಗದವರೊಂದಿಗೆ ತುಂಬ ಸಂತೋಷದ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಮುಂದಿನ ಜೀವನದ ಬಗ್ಗೆ ಒಂದು ಭದ್ರತೆಯ ಮಾತುಗಳು ನಿಮಗೆ ಸಿಕ್ಕುವಂಥದ್ದು, ಒಳ್ಳೆಯ ಆಶ್ವಾಸನೆಗಳು ಸಿಕ್ಕತ್ತೆ. ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸಮಾಜದ ಸ್ಥಿತಿಗತಿಗಳೇನಿದೆ, ನಿಮ್ಮ ಸ್ಥಾನ ಏನಿದೆ ಅದು ಭದ್ರವಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿ ಕೂಡ ಇದರಿಂದ ಹೆಚ್ಚಾಗುವಂಥದ್ದು. ನಿಮ್ಮನ್ನು ಈ ದಿನ ಹುರಿದುಂಬಿಸಿದ್ರೆ, ನಿಮ್ಮನ್ನು ಸ್ವಲ್ಪ ಪ್ಯಾಂಪರ್ ಮಾಡಿದ್ರೆ ಎಂಥ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿ ಒಳ್ಳೆಯ ಮಾತುಗಳನ್ನು ಕೇಳುವಂಥ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ. ನೀವು ಬೇರೆಯವರು ಹೊಗಳಲಿ ಅಂತಲೇ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಎಲ್ಲದರಲ್ಲೂ ಕೂಡ ಒಂದು ಮಿತಿ ಇರಲಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದತ್ತಾತ್ರೇಯರ ದರ್ಶನ ಮಾಡಿ, ಇಲ್ಲಾಂದರೆ ದಕ್ಷಿಣಾಮೂರ್ತಿಯ ದರ್ಶನನಾದರೂ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಈ ದಿನ ಮಾನಸಿಕವಾಗಿ ತುಂಬ ಸಮತೋಲನ ಸ್ಥಿತಿಯಲ್ಲಿ ಇರುವಂಥ ದಿನ. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಸ್ಪಷ್ಟವಾದಂಥ ತಿಳುವಳಿಕೆ ಈ ದಿನ ಇದೆ. ಇದು ಹಣಕಾಸಿನ ಸ್ಥಿತಿಯಲ್ಲಿ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ಹಾಗಾಗಿ ಯೋಜನೆಗಳನ್ನು ರೂಪಿಸುವುದರಲ್ಲಾಗಲಿ, ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣುವುದರಲ್ಲಾಗಲಿ ಈ ದಿನ ನಿಮಗೆ ಧನಾತ್ಮಕವಾದಂಥ ಒಂದು ಸನ್ನಿವೇಶ ಇರುತ್ತೆ. ಇನ್ನು ವ್ಯಾಪಾರಕ್ಕಾಗಿ ನೀವು ಮಾಡುವಂಥ ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ, ಶುಭವನ್ನು ತರುತ್ತೆ. ಜೊತೆಗೆ ಈ ದಿನದಲ್ಲಿ ಯಾವುದೇ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಅದರಲ್ಲೂ ವ್ಯಾಪಾರದಲ್ಲೋ ಉದ್ಯೋಗದಲ್ಲೋ ಬಂದಿದ್ದರೆ ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ತಾಳ್ಮೆ ಇದೆ. ಇನ್ನು ಪ್ರತಿಯೊಂದು ವಿಚಾರವನ್ನು ನೀವು ತೂಗಿ ನೋಡುವಂಥವ್ರು. ಹಾಗಾಗಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಆರೋಗ್ಯಕರ, ಯಾವುದು ಅನಾರೋಗ್ಯಕರ, ಯಾವುದರಿಂದ ಲಾಭ ಇದೆ, ಯಾವುದರಿಂದ ನಷ್ಟ ಇದೆ, ಇಂಥ ವಿಚಾರಗಳನ್ನು ಈ ದಿನ ಬಹಳ ಸ್ಪಷ್ಟವಾಗಿ ನೀವು ತಿಳ್ಕೊಳ್ತೀರಿ. ಹಾಗೆ ನಿಮ್ಮವರಿಗೂ ಕೂಡ ಈ ವಿಚಾರದಲ್ಲಿ ಪಾಠ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸದ ಗುಟ್ಟು, ನಿಮ್ಮ ಸಕ್ಸಸ್ ಏನಿದೆ ಅದನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಅವಕಾಶ ಕೂಡ ಸಿಕ್ಕತ್ತೆ. ಹಾಗಾಗಿ ನೀವು ಅನುಸರಣೆ ಮಾಡಿ ಜಯವನ್ನು ಸಾಧಿಸಿರುವಂಥ ರೀತಿ ಇದನ್ನು ಬಹಳ ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮಗೆ ಒಂದು ಪ್ರೌಡ್ನೆಸ್ಸನ್ನು ತರುವಂಥದ್ದು. ಅದೇ ರೀತಿ ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಸಂತೋಷ ಇದೆ. ಅವರ ಸಾಧನೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತರುವಂಥದ್ದು. ಹಾಗಾಗಿ ಈ ದಿನ ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡಬೇಕು, ಯಾರ ಕೆಲಸವನ್ನಾದರೂ ಹೊಗಳಬೇಕು ಅಂತ ಹೇಳಿದ್ರೆ ಬಾಯಿ ತುಂಬ ಹೊಗಳು ಬಿಡಿ, ಅದರಲ್ಲಿ ಜಿಪುಣತನ ತೋರಿಸ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಆರಂಭಿಕವಾಗಿ ನೀವು
ಮನಸ್ಸು ಮಾಡಿದ್ರೂ ಕೂಡ ಕೆಲಸಗಳನ್ನು ಸಕಾಲಕ್ಕೆ ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಗೃಹ ಕಲಹಗಳು ಉಂಟಾಗುವಂಥದ್ದು, ಏನೋ ಭಿನ್ನಾಭಿಪ್ರಾಯ ಇರುತ್ತೆ. ಎಲ್ಲೋ ಒಂದು ಕಡೆ ಈ ಕೋಲ್ಡ್ ವಾರ್ ಇದೆ, ಶೀತಲ ಯುದ್ಧ ಇದೆ, ಯಾರೂ ಕೂಡ ಮಾತಾಡಲ್ಲ, ಆದರೆ ಮನಸ್ಸಿನಲ್ಲೇ ಗುಸುಗುಸು ಇರುವಂಥ ಸಂದರ್ಭ. ಹಾಗಾಗಿನೇ ಇದು ನಿಮಗೆ ಸ್ವಲ್ಪ ಚಿಂತೆಯ ದಿನ. ಇನ್ನು ಶತ್ರುಗಳು ಕೂಡ ನಿಮ್ಮ ಮೇಲೆ ಅರಿಹಾಯುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಿಮ್ಮ ವೀಕ್ನೆಸ್ ಈ ದಿನ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಜುಟ್ಟನ್ನೇ ಅಳ್ಳಾಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ ಅವರು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಕೆಲಸಗಳನ್ನು ತಡೀಲಿಕ್ಕೆ, ನಿಮ್ಮ ಪ್ರಗತಿಯ ವೇಗವನ್ನು ಕುಂಠಿತಗೊಳಿಸ್ಲಿಕ್ಕಾಗಿಯೇ ಕೆಲವು ಹಿತಶತ್ರುಗಳು ಕೂಡ ಹುಟ್ಟುಕೊಂಡಿರುವಂಥದ್ದು ಇದೆ. ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕು. ನಿಮ್ಮ ಯಾವುದೇ ರೀತಿಯ ಕೆಲಸಗಳ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ, ನಿಮ್ಮ ಮುಂದಿನ ಕಾರ್ಯಗಳ ಬಗ್ಗೆ ಅವರೊಂದಿಗೆ ಡಿಸ್ಕಸ್ ಮಾಡಬೇಡಿ. ಅವರಿಗೆ ಏನು ವಿಚಾರಗಳನ್ನು ತಿಳಿಸ್ಬೇಡಿ. ನೀವೇ ಅದನ್ನು ಆರಂಭ ಮಾಡುವಂಥದ್ದು. ಅದು ಸಕ್ಸಸ್ ಆದಮೇಲೆ ಅದು ತಾನಾಗಿ ಎಲ್ಲರಿಗೂ ತಿಳಿಯುತ್ತೆ. ಹಾಗಾಗಿ ಈ ದಿನ ಕೆಲಸದ ಆರಂಭಕ್ಕೆ ಮೊದಲು ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಡಿ. ಇನ್ನು ಈ ದಿನ ನೀವು ಹಣಕಾಸಿನ ವಿಚಾರ, ಹೂಡಿಕೆಗೆ ವಿಚಾರ, ಇನ್ನು ಖರೀದಿ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಅಂತಹ ಒಂದು ಸನ್ನಿವೇಶ ಕೂಡ ಇರಲ್ಲ. ಹಾಗಾಗಿ ಈ ಪ್ರಪಂಚ, ಈ ಸಮಾಜ ಅನ್ನುವಂಥದ್ದು ಎಷ್ಟು ಕಲುಷಿತ ಆಗಿದೆ, ಎಷ್ಟು ಅನಾನುಕೂಲಕರವಾಗಿದೆ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಒಂದೆರಡು ಉದಾಹರಣೆಗಳಿಂದ ತಿಳಿಯುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮಿಂದ ದೂರದಲ್ಲಿರುವಂಥವ್ರು ಅಥವಾ ವಿದೇಶದಲ್ಲಿರುವಂಥವ್ರು, ಅವರಿಂದ ಒಂದು ಒಳ್ಳೆಯ ಸುದ್ದಿ ಕೇಳ್ತೀರಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುವಂಥ ಸಂದರ್ಭ. ಹಾಗೆ ಮನೆಯಲ್ಲೂ ಕೂಡ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳು ಚರ್ಚೆಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆ ಚರ್ಚೆ ಧನಾತ್ಮಕವಾಗಿರಲಿ, ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿರಲಿ, ಒಂದು ಒಳ್ಳೆಯ ರೂಪುರೇಷೆ ಸಿದ್ಧ ಆಗುತ್ತೆ. ಇದು ಮುಂದೆ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗಾಗಿ ನಿಮ್ಮ ಜವಾಬ್ದಾರಿಯಿಂದ ಈ ದಿನ ತಪ್ಪಿಸ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಅನಾನುಕೂಲಕರವಾದಂಥ ಫಲಿತಾಂಶಗಳು ಬರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ, ಇದು ಕೂಡ ನಿಮಗೆ ನಿರಾಸೆ ಉಂಟಾಗುವಂಥದ್ದು. ಹಾಗೆ ಈ ದಿನ ನೀವು ಯಾವುದೇ ವ್ಯಕ್ತಿಯನ್ನು ನಂಬಿದ್ರೂ ಕೂಡ ಅಲ್ಲಿಂದ ಏನೋ ನಿಮಗೆ ಒಂದು ಸಮಸ್ಯೆ ಉಂಟಾಗುತ್ತೆ, ಏನೋ ಒಂದು ದೋಷ ಇದೆ ಅನ್ನುವಂಥದ್ದು. ಅದು ನಿಜವಾಗ್ಲೂ ಆಗಿದೆಯೋ ಬಿಟ್ಟಿದೆಯೋ, ಆದರೆ ನಿಮ್ಮ ಮನಸ್ಸಿಗಂತೂ ಅಂಥ ಒಂದು ಭಾವನೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ನಿಮ್ಮ ಮನಸ್ಸಿನಂತೆ ಮಾರ್ಗ ಇದ್ದೇ ಇರುವಂಥದ್ದು ಈ ದಿನ. ಹಾಗಾಗಿ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳ್ಕೊಳ್ಳಿ, ಕೆಟ್ಟದ್ದನ್ನು ಕೆಟ್ಟದ್ದು ಅಂತಲೇ ಹೇಳಿ. ಆದರೆ ಯಾವುದೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುವಂಥ ರೀತಿಯಲ್ಲಿ ತೀರ್ಮಾನಗಳು ಇರಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನ ಮಾಡುವಂಥದ್ದು ಕಷ್ಟ. ಏಕೆಂದರೆ ಬಿಸಿ ತುಪ್ಪದಂತೆ ಇರುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾದಂಥ ಸನ್ನಿವೇಶಗಳನ್ನು ಹ್ಯಾಂಡಲ್ ಮಾಡುವಂಥ ಒಂದು ಗುರುತರವಾದಂಥ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುವಂಥದ್ದು ಈ ದಿನ. ಹಾಗಾಗಿ ಸ್ವಲ್ಪ ವಿವೇಚನೆ, ವಿವೇಕದಿಂದ ಆ ಪರಿಸ್ಥಿತಿಯನ್ನು ನೀವು ನೋಡಬೇಕಾಗತ್ತೆ. ಇನ್ನು ಈ ದಿನ ಯಾರಿಗಾದರೂ ಹಣವನ್ನು ಸಾಲ ನೀಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಿಕೊಂಡು ನೀಡಿ. ವ್ಯವಹಾರಗಳನ್ನು ಆದಷ್ಟು ನಿಲ್ಲಿಸುವಂಥದ್ದು ಉತ್ತಮ. ಅನಿವಾರ್ಯ ಅಂತ ಹೇಳಿದ್ರೆ ಅಲ್ಲಿ ಆ ಪೂರ್ವಾಪರಗಳನ್ನು ನೋಡಿಕೊಂಡು ಆ ಲೇವಾದೇವಿಯನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯ ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು. ಜೊತೆಗೆ ಈ ದಿನದ ವಾಹನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಸ್ವಲ್ಪ ಪ್ರಯಾಣವನ್ನು ಮುಂದೂಡುವಂಥದ್ದು, ಅದರಲ್ಲೂ ದೂರದ ಪ್ರಯಾಣ ಈ ದಿನ ಬೇಡ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಜವಾಬ್ದಾರಿಯನ್ನು, ನಿಮ್ಮ ಸ್ಥಿತಿಗತಿಗಳೇನು ಅನ್ನುವಂಥದ್ದನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತಾಯಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನ ಭಾವನಾತ್ಮಕವಾಗಿ ಬೆಂಬಲವನ್ನು ಪಡ್ಕೊಳ್ಳುವಂಥ ದಿನ.
ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಪತಿಯಿಂದ ಪತ್ನಿಗೆ, ಪತ್ನಿಯಿಂದ ಪತಿಗೆ ಒಳ್ಳೆಯ ಸಪೋರ್ಟ್ ಸಿಕ್ಕತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಭಾವನೆಗಳು ನಿಮ್ಮವರಿಗೆ ಬಹಳ ಬೇಗ ಅರ್ಥ ಆಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಇಚ್ಛೆಗಳು ಈಡೇರುವಂಥದ್ದು, ನಿಮ್ಮ ಆಸೆ ಪೂರೈಸುವಂಥದ್ದು. ಇನ್ನು ಈ ದಿನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಹಾಗೆ ಆಗತ್ತೆ. ಹಾಗಾಗಿ ಈ ದಿನ ನೀವು ಏನು ಸಂಕಲ್ಪವನ್ನು ಮಾಡ್ಕೊಳ್ತೀರೋ ಅದರಂತೆ ಕೆಲಸಗಳು ಮುಂದುವರಿಯುವಂಥದ್ದು. ಹಾಗೆ ಈ ದಿನ ಉದ್ಯೋಗಸ್ಥರಿಗೆ ಒಂದು ಒಳ್ಳೆಯ ಸುದ್ದಿ ಇದೆ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಮೇಲಧಿಕಾರಿಗಳಿಗೆ ಇಷ್ಟ ಆಗುತ್ತೆ. ಜೊತೆಗೆ ಒಂದು ಬಡ್ತಿ, ವೇತನದಲ್ಲಿ ಹೆಚ್ಚಳ, ವರ್ಗಾವಣೆ ಏನೋ ಒಂದು ಈ ದಿನ ಘಟಿಸುವಂಥದ್ದು ಇದೆ. ನಿರುದ್ಯೋಗಿಗಳಿಗೂ ಕೂಡ ಈ ದಿನ ನಿಮ್ಮ ಶ್ರಮಕ್ಕೆ, ನಿಮ್ಮ ಒಂದು ಹುಡುಕಾಟಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನವನ್ನು ಮಾತ್ರ ಮಧ್ಯದಲ್ಲಿ ನಿಲ್ಲಿಸಬೇಡಿ, ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಹಿಂದೆ ಮಾಡಿರುವಂಥ ಒಂದು ಸಣ್ಣ ತಪ್ಪು, ಅದಕ್ಕೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಂದು ಕ್ಷಮೆಯನ್ನು ಕೇಳುವಂಥ ಒಂದು ಪ್ರಸಂಗ ಕೂಡ ಬರ್ಬೋದು. ಆದರೆ ಕ್ಷಮೆ ಕೇಳುವಂಥದ್ದು ನಿಮ್ಮನ್ನು ಸಣ್ಣದಾಗಿಸಲ್ಲ. ಅಂದರೆ ಕ್ಷಮೆಯನ್ನು ಕೇಳೋದ್ರಿಂದ ನೀವು ದೊಡ್ಡವರಾಗ್ತೀರಿ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದ್ರಿಂದ ನಿಮ್ಮ ಒಂದು ಹಿರಿತನ ಅಲ್ಲಿ ಸಾಬೀತಾಗುತ್ತೆ. ಹಾಗಾಗಿ ಬೇರೆಯವರಿಗೆ ಮಾದರಿಯಾಗಿ ನಿಲ್ಲಬೇಕು, ಬೇರೆಯವರಿಗೆ ರೋಲ್ ಮಾಡಲ್ ಆಗಬೇಕು ಅನ್ನುವಂಥವ್ರಿಗೆ ಈ ದಿನ ಅಂಥ ಸನ್ನಿವೇಶವನ್ನು ನೀವು ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳೇನಿದೆ ಅದು ನನ್ನದೇ, ನನ್ನ ಸ್ವಂತದ್ದೇ ಅಂತ ಹೇಳುವಂಥ ಒಂದು ದಾಷ್ಟಿಕ ಕೂಡ ಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಾಗಲಿ ತುಂಬ ಒಳ್ಳೆಯ ಲಾಭ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಅನುಕೂಲ ಇದೆ. ಪ್ರೀತಿ ಪ್ರೇಮ ಪತಿ ಪತ್ನಿಯರು ಇದರ ಮಧ್ಯೆ ಕೂಡ ಈ ದಿನ ಒಂದು ಒಳ್ಳೆಯ ಸಕಾರಾತ್ಮಕವಾದಂಥ ಧನಾತ್ಮಕವಾದಂಥ ಚರ್ಚೆಗಳು ಆರಂಭ ಆಗುವಂಥದ್ದು ಇದೆ. ಒಟ್ಟಾರೆ ನಾಳಿನ ಬದುಕಿಗೆ ಬೇಕಾಗಿರುವಂಥ ಒಂದು ಬುನಾದಿ ಈ ದಿನ ಆಗುವಂಥದ್ದು ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರನ್ನು ಈ ದಿನ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ. 6ರಲ್ಲಿ ಚಂದ್ರ, ಷಷ್ಠದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಉಳಿಯುವಂಥ ಅವಕಾಶಗಳು ಕೂಡ ಇದೆ. ಅವರಿಗೆ ಅವಕಾಶ, ಏಕೆಂದರೆ ನಿಮ್ಮ ತಂಟೆಗೆ ಬರಲ್ಲ ಅವರು. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ದಿನ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುವಂಥದ್ದು ಇದೆ. ಇನ್ನು ಈ ದಿನ ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ ಈ ದಿನ. ಹಾಗೆ ಸಮಸ್ಯೆಗಳು ಬಂದಾಗ ಈ ದಿನ ನಿಮಗೆ ಭಯ ಇಲ್ಲ. ಹಾಗೆ ಧೈರ್ಯದಿಂದ ಅದನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಅದಕ್ಕಾಗಿ ನಿಮ್ಮವರನ್ನು ಕನ್ಸಲ್ಟ್ ಮಾಡ್ತೀರಿ. ನಿಮಗೆ ತೀರಾ ಯಾರು ಬೇಕು ಅಂಥವರ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮನಸ್ಸಿನಲ್ಲಿ ಏನನ್ನೂ ಇಟ್ಕೊಳ್ಳಲ್ಲ, ಅದನ್ನು ಹೊರ ಹಾಕುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದರಿಂದ ಮನಸ್ಸು ನಿರಾಳವಾಗಿರುತ್ತೆ, ಮಾನಸಿಕ ಶಾಂತಿ ಲಭ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಲಕ್ಷ್ಯ ವಹಿಸುವಂಥದ್ದು ಉತ್ತಮ. ಎಲ್ಲೋ ಒಂದು ಕಡೆ ಸ್ವಲ್ಪ ನಿರ್ಲಕ್ಷ್ಯ ಭಾವ ಇರುವಂಥದ್ದು ಇದೆ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿರುವಂಥದ್ದಿದೆ. ಆದರೆ ಈ ದಿನ ಸ್ವಲ್ಪ ಸೀರಿಯಸ್ ಆಗಿ ಅದಕ್ಕೆ ಒಂದು ಥಾಟ್ ಕೊಡುವಂಥ ಅಗತ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಕೂಡ ಪಡ್ಕೊಳ್ತೀರಿ. ಇದು ನಿಮಗೆ ಸಂತೋಷವನ್ನು ತರುತ್ತೆ, ಉತ್ಸಾಹವನ್ನು ತರುತ್ತೆ. ಕೆಲಸ ಮಾಡುವಂತಹ ಒಂದು ಜವಾಬ್ದಾರಿ, ಅದನ್ನು ನಗುನಗ್ತಾ ಈ ದಿನ ಸ್ವೀಕಾರ ಮಾಡ್ತೀರಿ. ಹಾಗೆ ಏನೇ ಬಂದರೂ ಕೂಡ ಯಾವುದಕ್ಕೂ ಕೂಡ ಹೆದರಲ್ಲ ಈ ದಿನ, ಏಕೆಂದರೆ ನಿಮಗೆ ಈ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇದೆ. ಹಾಗಾಗಿ ಈ ದಿನ ಒಳ್ಳೆಯ ಕೆಲಸಗಳನ್ನಷ್ಟೇ ಮನಸ್ಸಿಗೆ ತಂದುಕೊಳ್ಳಿ. ಸಾತ್ವಿಕ ಆಹಾರವನ್ನು ಮಾತ್ರ ಈ ದಿನ ನೀವು ಸೇವನೆ ಮಾಡಿ. ಮಹಾಲಕ್ಷ್ಮಿಗೆ ಸಂತೋಷ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ.
ಮೀನರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ದೇಹಕ್ಕೆ ಆಯಾಸ, ಮಾನಸಿಕ ಒತ್ತಡ, ಬಿಡುವಿಲ್ಲ, ವಿಶ್ರಾಂತಿ ಇಲ್ಲ. ಇದಕ್ಕಾಗಿಯೇ ಈ ದಿನ ನಿಮ್ಮ ಕೆಲಸಗಳಲ್ಲಿ ಒಂದು ಕ್ವಾಲಿಟಿ ರಿಸಲ್ಟ್ ಅನ್ನುವಂಥದ್ದು ಬರಲ್ಲ. ಕೆಲವೊಮ್ಮೆ ನೀವು ಬಹಳ ಬೇಗ ತುರ್ತಾಗಿ ತ್ವರಿತವಾಗಿ ಕೆಲಸವನ್ನು ಮುಗಿಸ್ಬಿಡ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಆತುರವಾಗಿ ನೀವು ಕೆಲಸಗಳನ್ನು ಮಾಡುವಂಥದ್ದಾಗಲಿ, ವಾಹನವನ್ನು ಓಡಿಸುವಂಥದ್ದಾಗಲಿ, ಅಥವಾ ಯಾವುದೇ ಒಂದು ಕ್ರಿಯೆಯಲ್ಲೂ ಕೂಡ ಈ ಅರ್ಜೆನ್ಸಿಯನ್ನು ತೋರಿಸಿದ್ರೆ ಅಲ್ಲಿ ನಿಮಗೆ ಎಡವಟ್ಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಇದೆ. ಏಕೆಂದರೆ ಪರಸ್ಪರರಲ್ಲಿ ಅಪನಂಬಿಕೆ ಅನ್ನುವಂಥದ್ದು ಇರುತ್ತೆ, ವಿಶ್ವಾಸ ಕಡಿಮೆ ಇದೆ. ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಎರಚುವಂಥ ಒಂದು ಪ್ರಯತ್ನ ಇರುತ್ತೆ, ಕಾಲೆಳೆಯುವಂಥ ಒಂದು ಪ್ರಸಂಗಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇಂಥ ಸನ್ನಿವೇಶಗಳಿದ್ದರೆ ಆದಷ್ಟು ಅದರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂಥ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೋಗಬೇಡಿ. ಏಕೆಂದರೆ ಅದು ಪ್ರಾಕ್ಟಿಕಲ್ ಆಗಿರಲ್ಲ, ಮುಂದೆ ಅದರಿಂದ ಒಂದು ಒಳ್ಳೆಯ ಫಲ ಕೂಡ ಸಿಕ್ಕಲ್ಲ. ಏಕೆಂದರೆ ಈ ದಿನ ಅಂಥ ಒಂದು ತೀರ್ಮಾನಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿಮ್ಮ ಮನಸ್ಸು ಅಷ್ಟೊಂದು ಶಕ್ತಿಯುತವಾಗಿಲ್ಲ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ನಿರಂತರವಾಗಿ ಕೆಲಸ ಮಾಡುವಂಥವ್ರಿಗಷ್ಟೇ ಒಂದು ಒಳ್ಳೆಯ ಫಲ ಸಿಕ್ಕತ್ತೆ. ಬಿಟ್ಟು ಬಿಟ್ಟು ಕೆಲಸ ಮಾಡುವಂಥವ್ರಿಗೆ ಅಥವಾ ಕೆಲಸದಲ್ಲಿ ಸೋಮಾರಿತನ ತೋರಿಸುವಂಥವ್ರಿಗೆ ಈ ದಿನ ಫಲಗಳು ಕಡಿಮೆ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ತಪ್ಪು ತಿಳುವಳಿಕೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಪ್ರತಿ ವ್ಯಕ್ತಿಯನ್ನು ಕೂಡ ಅವರ ದೋಷವನ್ನು ಹುಡುಕಿ ನೀವು ಜಡ್ಜ್ ಮಾಡುವಂಥದ್ದಲ್ಲ, ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನಷ್ಟೇ ಈ ದಿನ ಪರಿಗಣನೆ ಮಾಡಿ ಅದನ್ನಷ್ಟೇ ನೋಡಿ. ಆ ಪಾರ್ಟೇ ನಿಮಗೆ ಧನಾತ್ಮಕವಾಗಿರುತ್ತೆ. ಹಾಗಾಗಿ ಈ ದಿನ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡುವಂಥ ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಕಾಲಭೈರವನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.